ವಿರಾಮದ ನಂತರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಐಸ್ ಕ್ರೀಮ್ ತಯಾರಿಸೋದ್ರಲ್ಲಿ ಕೂಡ ನೀವು ವೆರೈಟಿ ಆಫ್ ಐಸ್ ಕ್ರೀಮ್ ಕೂಡ ತಯಾರಿಸ್ತೀರಾ, ಅದರಲ್ಲೂ ಹಣ್ಣುಗಳಲ್ಲಿ ನೀವು ಐಸ್ ಕ್ರೀಮ್ನ ತಯಾರಿಸ್ತೀರಾ ಅಂತ ಕೇಳ್ಪಟ್ಟಿದ್ದೇವೆ. ಸೊ ಅದನ್ನ ಹೇಗೆಲ್ಲ ತಯಾರಿಸ್ತೀರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನೋಡಿ, ಒಂದು ಐಸ್ ಕ್ರೀಮ್ ಮಾಡೋ ವಿಧಾನ ಅಂದರೆ ಕಮರ್ಷಿಯಲ್ ಐಸ್ ಕ್ರೀಮ್ಸ್ ಅಂತ ಹೇಳ್ಬೋದು. ಕಮರ್ಷಿಯಲ್ ಐಸ್ ಕ್ರೀಮ್ಸಲ್ಲಿ ಹಾಲು ಹಾಕ್ತಾರೆ, ಹಾಲು ಪುಡಿ ಹಾಕ್ತಾರೆ, ಬಟರ್ಸ್ ಹಾಕ್ತಾರೆ, ಎಮಲ್ಸಿಫೈ ಸ್ಟೆಬಿಲೈಸರ್ಸ್ ಇದೆಲ್ಲ ಹಾಕಿಬಿಟ್ಟು ಅದನ್ನು ಪ್ರೋಸೆಸ್ ಮಾಡಿ ಒಂದು ಏಜಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಐಸ್ ಕ್ರೀಮ್ಸ್. ಸೊ ಆದರೆ ಈ ಐಸ್ ಕ್ರೀಮ್ಸಲ್ಲಿ ಸ್ವಲ್ಪ ವಿಭಿನ್ನತೆ ಇದೆ. ಆ್ಯಕ್ಚುಲಿ ಈ ಥರ ರೆಗ್ಯುಲರ್ ಐಸ್ ಕ್ರೀಮ್ ಥರ ಈ ಐಸ್ ಕ್ರೀಮ್ ಮಾಡೋದಿಲ್ಲ. ಇದು ಬರೀ ಹಾಲನ್ನು ನಾವು ಒಂದು ಟೆಕ್ನಿಕಲ್ ಪದ್ಧತಿಯಿಂದ ಅಥವಾ ಒಂದು ಮಷಿನರಿನ ಬಳಸ್ಕೊಂಬಿಟ್ಟು ಅದನ್ನು ಪ್ರೋಸೆಸ್ ಮಾಡ್ತೀವಿ ನಾವು ಆ್ಯಕ್ಚುಲಿ. ಸೊ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಇವತ್ತಿನ ಕಾಲದಲ್ಲಿ ಐಸ್ ಕ್ರೀಮ್ ಅಂತ ಹೇಳಿ ಎಲ್ಲರೂ ಹೊರಗಡೆ ಹೋಗಿ ತಿನ್ನುವಂಥ ಒಂದು ಪದಾರ್ಥ ಬಿಟ್ಟರೆ, ಆ ಒಂದು ಗುಡ್ ಓಲ್ಡ್ ಡೇಸ್ ಅಂತ ಹೇಳ್ಬೋದು. ತುಂಬ ನಾವು ಚಿಕ್ಕನಿರ್ಬೇಕಾದ್ರೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ತಿದ್ರು ಆ್ಯಕ್ಚುಲಿ. ಸೊ ನಾವು ಆ್ಯಕ್ಚುಲಿ ಇನ್ಸ್ಪೈರ್ ಆಗಿದ್ದು ಅಲ್ಲಿಂದಾನೆ ಅಂತ ಹೇಳ್ಬೋದು. ಮನೇಲಿ ಏನು ಹಾಲು ಸಕ್ಕರೆ ಅದು ಬಿಟ್ಟರೆ ಫ್ರೂಟ್ ಹಾಕಿಬಿಟ್ಟು ಐಸ್ ಕ್ರೀಮ್ ಮಾಡ್ತಿದ್ವಿ. ನಮ್ಗೆ ಆ ಟೈಮಲ್ಲಿ ಖುಷಿ ಆಗ್ತಿದ್ವಿ ನಾವು. ಆಮೇಲೆ ಕಮರ್ಷಿಯಲ್ ಐಸ್ ಕ್ರೀಮ್ಸ್ ಎಲ್ಲ ಸ್ಟಾರ್ಟ್ ಆದಾಗ ಹಾಗೂ ಕಾಲಕ್ರಮೇಣ ಐಸ್ ಕ್ರೀಮ್ ಮಾಡೋ ಪದ್ಧತಿ ಆ್ಯಕ್ಚುಲಿ ಝೀರೋ ಆಗಿಬಿಟ್ಟಿದೆ. ಆದರೆ ನಾವು ಆ ಪದ್ಧತಿನ ಬಿಡಲಾರ್ದಂಗೆ ಒಂದು ಕಮರ್ಷಿಯಲೈಸೇಷನ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಟ್ರೆಡಿಷನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ನೀವು ಹೇಳ್ಬೋದು. ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಹಣ್ಣುಗಳಿಂದನೇ ಕೂಡ ಈ ಒಂದು ಐಸ್ ಕ್ರೀಮ್ನ ತಯಾರಿಸ್ತಾರೆ. ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ಒಂದು ಐಸ್ ಕ್ರೀಮ್ನ ಹೇಗೆ ತಯಾರಿಸ್ತಾರೆ ಅದರ ಒಂದು ತುಣುಕನ್ನು ಕೂಡ ನೋಡ್ಕೊಂಡು ಬರೋಣ. ಹಾಗೆ ಆ ಫ್ಯಾಕ್ಟ್ರಿಯ ಬಗ್ಗೆ ಕೂಡ ನಾವು ನೋಡ್ಕೊಂಡು ಬರೋಣ ಬನ್ನಿ. ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೋರೇಟರಿ ಅಂತೀವಿ. ಸೊ ಇಲ್ಲಿ ಬಂದಿರೋಂಥ ಮಿಲ್ಕನ್ನು ನಾವು ಫಸ್ಟು ಫ್ಯಾಟ್ ಅನಲೈಸ್ ಮಾಡ್ತೀವಿ. ಸೊ ಫ್ಯಾಟ್ ಅನಲೈಸ್ ಎಲ್ಲ ಮಾಡಾದ್ಮೇಲೆ ಲೈಕ್ ಇಲ್ಲಿ ಬರೋಂಥ ಫ್ರೂಟ್ಸ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ಈ ಲ್ಯಾಬೋರೇಟರಿಯವರು ಇದು ಮಾಡ್ತಾರೆ. ಪ್ರೋಸೆಸ್ ಆದಮೇಲೆ ಪ್ರೋಸೆಸ್ ಆಗಿರುವಂಥ ಮಿಲ್ಕಲ್ಲಿ ಯಾವ ಥರ ಒಂದು ಗುಣಗಳಿದೆ ಅದು ಚೆಕ್ ಮಾಡ್ತಾರೆ. ಐಸ್ ಕ್ರೀಮ್ಸ್ ಮಾಡಾದ್ಮೇಲೆ ಸ್ಯಾಂಪ್ಲಿಂಗ್ಸ್ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಇಲ್ಲಿ ಇನ್ಕ್ಯೂಬೇಟರ್ ಅಂತಿದೆ, LAF ಕ್ಯಾಬಿನೆಟ್ಸ್ ಅಂತಿದೆ, ಮತ್ತು ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸಲ್ಲಿ ಸೊ ಮೈಕ್ರೋಬಯಾಲಜಿಕಲ್ ಕಂಟೆಂಟನ್ನು ನಾವು ಟೆಸ್ಟ್ ಮಾಡ್ತೀವಿ. ಸೊ ಇಲ್ಲಿಂದ ಐಸ್ ಕ್ರೀಮ್ ಇಲ್ಲಿಂದ ಹೊರಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಒಂದು ಕ್ವಾಲಿಟಿ ಎಶ್ಯೂರೆನ್ಸ್ ಮಾಡಿಬಿಟ್ಟೆ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಚುರಲ್ ಆಗಿ ಹಣ್ಣುಗಳಿಂದ ಹೇಗೆ ಐಸ್ ಕ್ರೀಮ್ನ ತಯಾರಿಸ್ತಾರೆ ಅನ್ನೋದನ್ನು. ಓಕೆ ಸರ್, ಈಗ ನೀವು ಆಗಲೇ ಹೇಳಿದ್ರಿ ಒಂದು ನ್ಯಾಚುರಲ್ ಆಗಿ ಹಣ್ಣುಗಳಿಂದನೇ ಕೂಡ ಈ ಒಂದು ಐಸ್ ಕ್ರೀಮ್ನ ತಯಾರಿಸ್ತೀರಾ. ನಾವು ಕೂಡ ನೋಡ್ಕೊಂಡು ಬಂದ್ವಿ, ತುಂಬ ಟೇಸ್ಟಿಯಾಗಿ ನೋಡಿದ ತಕ್ಷಣ ಬಾಯಲ್ಲೆಲ್ಲ ನೀರು ಇರುತ್ತೆ. ಸೊ ಅಷ್ಟು ಮುಡಿ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಸೊ ಈ ಒಂದು ಹಣ್ಣುಗಳಿಂದ ತಯಾರಿಸುವಂಥ ಈ ಒಂದು ಐಸ್ ಕ್ರೀಮ್ಗೆ ನೀವು ಹೇಗೆಲ್ಲ ರಿಸರ್ಚ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ. ಅದು ಅವಾಗ ಹೇಳ್ದಂಗೆ ನಾವು ಚಿಕ್ಕಂದಲ್ಲಿ ಇರ್ಬೇಕಾದ್ರೆ ಮನೇಲಿ ಮಾಡಿರುವಂಥ ಒಂದು ಐಸ್ ಕ್ರೀಮ್ಸ್ ಅಂತ ಹೇಳ್ಬೋದು. ಅದನ್ನು ನಾವು ಏನು ಮಾಡಬೇಕು ಅಂತೇಳಿ ಬಂದಾಗ ಸೊ ಒಂದು ಹೊಳೆದಂಥ ಒಂದು ಇದಂತ ಓಕೆ ಓಕೆ ಒಂದಾನೊಂದು ಕಾಲದಲ್ಲಿ ಹೋಗಿ ಅದನ್ನು ಅನಲೈಸ್ ಮಾಡಿದರೆ ವುಡನ್ ಮಷಿನ್ಸಲ್ಲಿ ಮಾಡ್ತೀವಿ. ಇವತ್ತಿನ ದಿವಸದಲ್ಲಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ಸ್ ಎಲ್ಲ ಮಷಿನ್ಸ್ ಇದೆ, ವಿಚ್ ಇಸ್ ರಿಪ್ಲಿಕಾ ಆಫ್ ದ ಸೇಮ್ ಥಿಂಗ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆ ವುಡನ್ ಮಷಿನ್ಸಲ್ಲಿ ಒಂದು 2 ಮಷೀನು ಒಂದು ಕಡೆ ಒಂದು 2 ಕಡೆ 2 ಹಂಡ ಇಟ್ಕೊಂಡ್ಬಿಟ್ಟು ದಿನಕ್ಕೆ ಎಷ್ಟೋ ಒಂದು 10-20 ಲೀಟ್ರು ಕಷ್ಟದಲ್ಲಿ ಮಾಡ್ತಿದ್ವಿ ಆ್ಯಕ್ಚುಲಿ. ಸೊ ಕಾಲಕ್ರಮೇಣ ಸೇಲ್ಸ್ ಇನ್ಕ್ರೀಸ್ ಆದಂಗೂ ಲೈಕ್ ಅದನ್ನು ಯಾವ ಥರ ನಾವು ನೆಕ್ಸ್ಟ್ ಮಟ್ಟಿಗೆ ಹೋಗಬೇಕು ಅಂತ ಇದು ಮಾಡಿದ್ವಿ. ಹಾಲು ಬಿಸಿ ಮಾಡೋದು ಹೇಗೆ ಅಂತ ಹೇಳಿದಾಗ ಓಕೆ, ಈಗ ಸ್ಟೀಮ್ ಬಾಯ್ಲರ್ ಇದ್ದರೆ ಒಳ್ಳೆಯದು ಅಂದ್ಕೊಂಡು ಈಗ ಸ್ಟೀಮ್ ಬಾಯ್ಲರ್ ಬಂತು ಆ್ಯಕ್ಚುಲಿ. ಅದಾದಮೇಲೆ ಈಗ ಕಟ್ಟಿಗೆ ಮಷಿನ್ ಯೂಸ್ ಮಾಡೋದ್ರಿಂದ ತುಂಬ ಲೈಕ್ ಐಸ್ ಹೊಡಿಬೇಕು ಮತ್ತು ತುಂಬಾ ಅನ್ಹೈಜಿನ್ ಕಂಡೀಷನ್ ಕ್ರಿಯೇಟ್ ಆಗ್ತದೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಾಗ ನಾವೇನು ಮಾಡಿದ್ವಿ, 2 ಪಾರ್ಟ್ ಮಾಡಿದ್ವಿ. ಒಂದು ಟ್ರೆಡಿಷನ್ ಮಷೀನನ್ನು ಇಟ್ಕೊಂಡು, ಯಾಕಂದರೆ ಕೆಲವು ಫ್ಲೇವರ್ಸಿಗೆ ಅದು ಬೇಕಾಗುತ್ತೆ. ಆಮೇಲೆ ಆಟೋಮೆಟಿಕ್ ಮಷೀನ್ ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಮಷಿನ್ಸಲ್ಲಿ ಅದನ್ನು ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್, ಖಂಡಿತವಾಗಿ. ಈಗ ನಾವು ನೋಡೋದಾದರೆ ಈಗ ಪ್ರತಿಯೊಂದು ಹಣ್ಣುಗಳನ್ನು ಕೂಡ ಒಂದು ಸೀಸನಲ್ಲಿ ನಾವು ನೋಡ್ತೇವೆ. ಈಗ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ ಈಗ ನಾವು ಸೀತಾಫಲವನ್ನೇ ತಗೊಳ್ಬೋದು. ಸೊ ಅದು ಒಂದು ರೈನಿ ಸೀಸನ್ನಲ್ಲಿ ಒಂದು ಸೀತಾಫಲ ಅನ್ನುವಂಥದ್ದು ಕಂಡು ಬರುವಂಥ ಒಂದು ಫ್ರೂಟ್ ಆಗಿರುವಂಥದ್ದು. ಸೊ ಇಲ್ಲಿ ಸೀಸನ್ ವೈಸಲ್ಲೂ ಕೂಡ ಇಲ್ಲಿ ಐಸ್ ಕ್ರೀಮ್ನ ತಯಾರಿಸಲಾಗುತ್ತಾ ಹೇಗೆ ಅಂತ? ಖಂಡಿತ ಖಂಡಿತ.
ಈಗ ನೀವು ಹೇಳ್ದಂಗೆ ಸೀತಾಫಲ ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ನೇರಳೆ ಹಣ್ಣು ಆಗಿರ್ಬೋದು, ಅಥವಾ ಜಾಕ್ ಫ್ರೂಟ್ ಆಗಿರ್ಬೋದು, ಹಲಸಿನ ಹಣ್ಣು ಆಗಿರ್ಬೋದು, ಇತರೆ ಹಣ್ಣುಗಳಲ್ಲಿ ಎಸ್ಪೆಷಲಿ ಹಣ್ಣುಗಳಲ್ಲಿ ಸೀಸ್ನಲ್ ಫ್ರೂಟ್ ಅಂತ ಹೇಳ್ತೀವಿ ನಾವು. ಆಯಾ ಸೀಸನಲ್ಲಿ ಮಾತ್ರ ಅದು ನಮ್ಮ ಹತ್ರ ಸಿಗುತ್ತೆ ಅಷ್ಟೇ. ಲೈಕ್ ಸೀತಾಫಲ ಈಗ ಜೂನ್ ಅಥವಾ ಜುಲೈಯಿಂದ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಡಿಸೆಂಬರ್ ಅಥವಾ ಜನವರಿವರೆಗೂ ಸಿಗುತ್ತೆ, ಅದಾದಮೇಲೆ ಸಿಗೋದಿಲ್ಲ. ಅಂದರೆ ಈ ಸೀತಾಫಲ ಹಣ್ಣಿಂದನೇ ನಮ್ಮದು ಈ ಇಂಡಸ್ಟ್ರಿಗೆ ನಮಗೊಂದು 12 ಮಂತು 12 ಮಂತ್ಸು ನಮಗೊಂದು ಸೇಲ್ ಸಿಗುವಂಥ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ನಾವು ಆ್ಯಕ್ಚುಲಿ. ಓಕೆ ಸರ್, ಹಾಗೆ ಈ ಒಂದು ಏನು ಥ್ಯಾಂಕ್ ಯು ನ್ಯಾಚುರಲ್ ಐಸ್ ಕ್ರೀಮ್ ಇಂಡಸ್ಟ್ರಿ ಅಂತ ಏನಿದೆ, ಇದನ್ನೇನು ಇಷ್ಟು ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ. ಸೊ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಇದರ ಒಂದು ಫ್ರಾಂಚೈಸಿಗಳಿದೆ ಅಂತ ಕೇಳ್ಪಟ್ಟಿದ್ದೇನೆ. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ನಾವು ಈ ಕಂಪ್ನಿನ ಸ್ಟಾರ್ಟ್ ಮಾಡಿದಾಗ ನಾವು ಅಂದ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಬ್ಯಾಂಗ್ಳೂರು ವಲಯದಲ್ಲಿ ಸೇಲ್ ಆಯ್ತಂದರೆ ಅದೇ ದೊಡ್ಡ ವಿಷಯ ಅನ್ನೋದಿತ್ತು. ಆದರೆ ನೀವು ಆ ಟರ್ನಿಂಗ್ ಪಾಯಿಂಟನ್ನು ಕೇಳಿದಾಗ ನನ್ನ ಫಸ್ಟ್ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಗೋವಾದಲ್ಲಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಅದಾದಮೇಲೆ ಗೋವಾದಲ್ಲಿ ಮಾರುಕಟ್ಟೆ ನಂದು ಒಂಥರ ಮಾರ್ಕೆಟ್ ಓಪನ್ ಆದಂಗೆ ಆಯಿತು. ಅಲ್ಲಿಂದ ಮಹಾರಾಷ್ಟ್ರದಿಂದ ಎಂಕ್ವೈರಿಗಳು ಸ್ಟಾರ್ಟ್ ಆದವು. ಸೊ ಇದೇ ಥರ ಕಾಲಕ್ರಮೇಣ ಆರ್ಗ್ಯಾನಿಕಲಿ ಎಲ್ಲಿಂದ ಕ್ವೇರೀಸ್ ಬರ್ತಾಯಿತ್ತು. ಲೈಕ್ ಡೆಲ್ಲಿಯಿಂದ ಕ್ವೇರೀಸ್ ಬಂತು, ರಾಜಸ್ಥಾನದಿಂದ ಕ್ವೇರೀಸ್ ಬಂತು, ಚೆನ್ನೈದಿಂದ ಕ್ವೇರೀಸ್ ಬಂತು, ಪಾಂಡಿಚೇರಿಯಿಂದ ಕ್ವೇರೀಸ್ ಬಂತು. ಎಲ್ಲೆಲ್ಲಿಂದ ಕ್ವೇರೀಸ್ ಬಂತು ಆ ಕ್ವೇರೀಸನ್ನು ನಾವು ನೀಟಾಗಿ ಅಟೆಂಡ್ ಮಾಡಿದ್ವಿ, ಆರ್ಗ್ಯಾನಿಕಲಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಇನ್ನು ಇವತ್ತಿನ ದಿವಸದಲ್ಲೂ ನಾವು ಯಾವುದೋ ಥರ ಅಡ್ವರ್ಟೈಸ್ಮೆಂಟ್ಸ್ ಮಾಡೋದಿಲ್ಲ. ನಮ್ದು ಏನು ಕಂಪ್ನಿ ಬೆಳೆದಿದೆ ಪ್ಯೂರ್ಲಿ ವರ್ಲ್ಡ್ ಆಫ್ ಮೌತ್ ಅಂತ ಹೇಳ್ಬೋದು. ಒಬ್ಬರಿಂದ ಒಬ್ಬರಿಗೆ ಅದು ಹೇಳಿದ್ದು ಚೆನ್ನಾಗಿದೆ ಅಂಥೇಳಿ ಅವ್ರು ಬಂದು ತಿಂದು ಅವರು ಮತ್ತೊಬ್ಬರಿಗೆ ಹೇಳಿ, ಈ ಬಿಸ್ನೆಸ್ಸನ್ನು ನಾನು ಮಾಡಬೇಕಂತ ಯಾರೊಬ್ಬನೆಲ್ಲ ಮನಸ್ಸು ಬಂದು ಅವ್ನು ನಮ್ಮ ಹತ್ರ ಅಪ್ರೋಚ್ ಆಗಿ ಅವನಿಗೆ ನಾವು ಓಕೆ ಅಂತ ಹೇಳಿ. ಸೊ ಬ್ಯಾಂಗ್ಳೂರು ಅನ್ನೋದು ಊರು ಏನಿದೆ, ಈ ಒಂದು ಊರು ಆ್ಯಕ್ಚುಲಿ ನಮಗೆ ತುಂಬ ಸಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು ದ ಬೆಸ್ಟ್ ಲಾಜಿಸ್ಟಿಕಲಿ ಮೇಂಟೈನ್ಡ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರು ಅಂತ ಹೇಳ್ಬೋದು. ಇಲ್ಲಿಂದ ನಾವು ಗುವಾಹಟಿ ಅಂತ ಇಲ್ಲಿಂದ 3 ದಿವಸ ಜರ್ನಿ ಆಗುತ್ತೆ ಟ್ರೈನಲ್ಲಿ. ಅಷ್ಟು ದೂರದ ಒಂದು ಊರಿಗೂ ನಮ್ಮದು ಸಪ್ಲೈ ಇದೆ. ಗುವಾಹಟಿಯಲ್ಲಿ ನಮ್ಮದು 8 ಔಟ್ಲೆಟ್ ಇದೆ. ಗುವಾಹಟಿ ಇರೋಕ್ಕಿಂತ ಆಸಾಮ್ದಲ್ಲಿ ಅಂತ ಹೇಳ್ಬೋದು. ಇಲ್ಲಿಂದ ಡೆಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಪುಣೆ ಆಗಿರ್ಬೋದು, ಅಥವಾ ಪಾಂಡಿಚೇರಿ, ಚೆನ್ನೈ ಆಗಿರ್ಬೋದು. ಸೊ ಲಾಜಿಸ್ಟಿಕ್ಲಿ ವಯಬಿಲಿಟಿ ಇರೋದ್ರಿಂದಾಗಿ ನಮ್ಗೆ ಆ ಆರ್ಗ್ಯಾನಿಕ್ಲಿ ಗ್ರೋತ್ ಅನ್ನೋದು ಏನು ಬಂತು ಅದು ನಮಗೆ ಈಸಿ ಆಯಿತು ಅಂತ ಹೇಳ್ಬೋದು. ಓಕೆ ಸರ್, ಆದರೆ ಈಗ ಭಾರತದಾದ್ಯಂತ ಒಟ್ಟು ಎಷ್ಟು ಫ್ರಾಂಚೈಸಿಗಳಲ್ಲಿ ನಾವು ನೋಡ್ಬೋದು ಅಂತ? ನಮ್ಮದು ಮೂಲ ಬೆಂಗಳೂರು ಆಗಿರೋದ್ರಿಂದಾಗಿ ಸೊ ಜಾಸ್ತಿ ಔಟ್ಲೆಟ್ ಅಂತ ಇರೋದು ಬ್ಯಾಂಗ್ಳೂರಲ್ಲಿ ಅಂತ ಹೇಳ್ಬೋದು. ಸೊ ಇವತ್ತಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಒಂದು 10 ಔಟ್ಲೆಟ್ ಇದೆ. ಸೊ ಅದಾದಮೇಲೆ ಕರ್ನಾಟಕದಾದ್ಯಂತ ಬ್ಯಾಂಗ್ಳೂರು ಬಿಟ್ಟು ಒಂದು 8 ಔಟ್ಲೆಟ್ ಇದೆ. ಅದು ಬಿಟ್ಟು ಮಿಕ್ಕಿದ ಕಡೆ ಕರ್ನಾಟಕ ಬಿಟ್ಟು ಎಲ್ಲ ಸೇರಿ ಒಂದು 60+ ಅಂತ ಹೇಳ್ಬೋದು, 60 ಔಟ್ಲೆಟ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಪಡ್ಕೊಳ್ತೇನೆ. ಹಾಗೆ ನಿಮ್ಮ ಒಂದು ಇನ್ನಿತರ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಕೂಡ ನಾನು ಮಾತನಾಡ್ತೇನೆ. ಕನಸಿನ ಕೀಲಿ ಕಳೆದರೆ ನೆನಪಿನ ದಾಳಿ ನಡೆದರೆ ಇರಲಿ ಹೇಗೆ ನಾನು, ದಿನಚರಿ ಖಾಲಿ ಉಳಿದರೆ ಪರಿಚಿತ ಗಾಳಿ ಸುಳಿದರೆ ಇರಲಿ ಹೇಗೆ ನಾನು. ಸಾಧಕರು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸಣ್ಣ ವಿರಾಮದ ನಂತರ. ವಿ ಮನೋಹರ್ ಜೊತೆ ಸ್ವಲ್ಪ ಕೆಲವು ಕಾಲ ವರ್ಕ್ ಮಾಡುವಂಥ ಚಾನ್ಸ್ ಸಿಕ್ತು. ಅದಾದಮೇಲೆ ಅವ್ರ ಲಿಂಕಿಂದಾಗಿ ಉಪೇಂದ್ರ ಅವ್ರ ಜೊತೆ ಸ್ವಲ್ಪ ವರ್ಕ್ ಮಾಡುವಂಥ ಒಂದು ಸಿಚುವೇಶನ್ ಬಂತು. ಸೂಪರ್ ಫಿಲ್ಮಲ್ಲಿ ಲೈಕ್ ಬ್ಯಾಕ್ಗ್ರೌಂಡಲ್ಲಿ ನಾವೇ ತುಂಬ ಇದ್ವಿ, ಮ್ಯೂಸಿಕ್ ಆ ಸಿಚುವೇಶನ್ಸಲ್ಲೆಲ್ಲ.